ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಮ್ಮ ಮೌರ್ಯ ಬೆಳಗ್ಗೆ ಎದ್ದವನೇ ತಿಂಡಿ ಬೇಕು ಅಂತ ಹೇಳ್ತಾ ಇದ್ದ. ನಮ್ಮ ಮನೆಯಿಂದ ಅಂಗಡಿಗೆ ಸ್ವಲ್ಪ ದೂರನೇ ಇತ್ತು, ಹಂಗಾಗಿ ಮನೇಲಿ ಚಕ್ಲಿ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದ್ಸಲ. 2ರಿಂದ 2.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಅದರ ಜೊತೆಗೆ 1ರಿಂದ 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ. ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಜೀರಿಗೆನ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಜೀರಿಗೆ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕರಿಬೇವು ಎರಡನ್ನೂ ನುಣ್ಣು ಪುಡಿ ಮಾಡ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡ್ವಿ. ಇದನ್ನು ಹಾಕ್ಕೊಂಡ್ರೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ, ಕೊತ್ತಂಬರಿ ಮತ್ತು ಕರಿಬೇವು ಎರಡನ್ನೂ. ಅದ್ರ ಜೊತೆಗೆ ಅಡುಗೆ ಎಣ್ಣೆನ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಕೊಬೇಕು. ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದು ಚಕ್ಲಿ, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಹಸಿ ಎಣ್ಣೆ ಹಾಕ್ಕೊಂಡು ಕಲ್ಸೋಕ್ಕೂ ಆಗಲ್ಲ. ನೋಡಿ, ಎಣ್ಣೆ ಬಿಸಿ ಇರೋದು ನೀಟಾಗಿ ಕಾಣಿಸ್ತಿದೆ. ಹಾಗೆ ಇದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಹಾಕೋಬೇಕಾಗುತ್ತೆ. ನಾವು ಸ್ವಲ್ಪ ಮಗು ಕೊಡ್ತಿದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ. ನಾವು ಮನೆಯಲ್ಲೇ ಮಾಡ್ತೀವಿ ಯಾವಾಗಲೂ ಅಚ್ಕಾರದ ಪುಡಿ, ಹಂಗಾಗಿ ಮನೆಯಲ್ಲೇ ರುಬ್ಕೊಂಡು ಹಾಕ್ಕೊಂಡ್ವಿ. ನೋಡಿ, ನಾವು ಮಗ ಕೊಡೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕಿದ್ದೀವಿ ಖಾರದ ಪುಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು, ರುಚಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಮತ್ತು ಒಂದು ಅದಕ್ಕೆ ಬರೋವರೆಗೂ ಕಲಿಸ್ಬೇಕಾಗತ್ತೆ. ಇದನ್ನು 2 ಕೈ ಹಾಕ್ಕೊಂಡು ಕಲಿಸ್ಬೇಕು. ಸ್ವಲ್ಪ ನೀಟಾಗಿ 2 ಕೈಯಲ್ಲಿ ಪ್ರೆಸ್ ಮಾಡಿ ಕಲಿಸ್ಬೇಕು, ಆವಾಗ ಒಂದು ಅದಕ್ಕೆ ಬರುತ್ತೆ. ನೋಡಿ, ಒಂದು ಅದಕ್ಕೆ ಬಂತು. ನಾವಿದನ್ನು ಚಕ್ಲಿ ಬಿಡೋಕ್ಕೆ ಮುಂಚೆನೇ ಒಂದು ಸಲ ಸುಮ್ಮನೆ ಆ ಚಕ್ಲಿ ಹೋಳಲ್ಲಿ ಬೇರೆ ಬೇರೆ ಥರ ಇರುತ್ತಲ್ಲ ಹೋಳು, ಅದಕ್ಕೆ ಸ್ವಲ್ಪ ಮಿಕ್ಸ್ಚರ್ ಥರ ಇತ್ತು. ಅದನ್ನ ಚೆನ್ನಾಗಿರುತ್ತೆ ಮಗುಗೆ ತಿನ್ನೋಕ್ಕೆ ಅಂತ ಆ ಥರ ಬಿಟ್ವಿ ಫಸ್ಟು. ನೋಡಿ, ಎಣ್ಣೆ ಫಸ್ಟು ಕಾಯಬೇಕು ಚೆನ್ನಾಗಿ. ಎಣ್ಣೆ ಕಾಯ್ದ್ಮೇಲೆ ಬಿಡಬೇಕು, ಇಲ್ಲ ಅಂದರೆ ಬಾಣಲಿ ಒಳಗಡೆ ಹೋಗ್ಬಿಟ್ಟು ಕಚ್ಕೊಬಿಡುತ್ತೆ ಹಿಟ್ಟೆಲ್ಲ. ಈ ಥರ ಸಣ್ಣ ಪ್ಲೇಟು ಯೂಸ್ ಮಾಡ್ಕೊಂಡ್ಬಿಟ್ರೆ ಮಕ್ಕಳು ಇದನ್ನು ಖುಷಿಪಟ್ಟು ತಿಂತಾರೆ. ಏನೋ ಹೊಸ್ದಾಗಿ ಮಾಡಿದ್ದಾರೆ ಚೋಚೋ ಥರ ಅಂತ ಖುಷಿಪಟ್ಟು ತಿಂತಾರೆ. ನೋಡಿ, ಮತ್ತು ಇವಾಗ ಚಕ್ಲಿ ಪ್ಲೇಟ್ ಹಾಕ್ಕೊಂಡು ಹಿಟ್ಟನ್ನು ತುಂಬ್ಕೊಂಡಿದ್ದೀವಿ. ತುಂಬಿಕೊಂಡು ನೋಡಿ ಚಕ್ಲಿ ಉತ್ಕೊತಿದ್ದೀವಿ. ನೋಡಿ, ಮಕ್ಕಳು ಮನೇಲಿ ಸಡನ್ನಾಗಿ ತಿಂಡಿ ಕೇಳಿದಾಗ, ಮನೇಲಿ ಏನೂ ಕೂಡ ತಿಂಡಿ ಏನು ಇಲ್ಲ ಖಾಲಿ ಆಗೈತೆ ಅಂದಾಗ ಈ ಥರ ಸಿಂಪಲ್ಲಾಗಿ ಮನೇಲಿರೋ ವಸ್ತುಲೇ ಈ ಥರ ಮಾಡ್ಕೋಬೋದು. ಹೆಚ್ಚು ಕಡಿಮೆ ಒಂದು 1/4 ಗಂಟೆಯಿಂದ 20 ನಿಮಿಷದ ಕೆಲಸ ಅಷ್ಟೇ ಇದು. ಮಕ್ಕಳಿಗಿಂತ ಏನು ಹೆಚ್ಚಲ್ಲ. ಅಷ್ಟು ಟೈಮ್ನೂ ಕೊಟ್ಟಿಲ್ಲ ಅಂದಮೇಲೆ ಏನೂ ಪ್ರಯೋಜನ ಇಲ್ಲ. ಹೊತ್ಕೊಂಡಿದ್ದಾಯಿತು. ಇವಾಗ ನೋಡಿ, ಚೆನ್ನಾಗಿ ಕಾಯ್ದಿರೋ ಎಣ್ಣೆ ಒಳಗಡೆ ನಾವೇನು ಹೊತ್ಕೊಂಡಿದ್ವಿ ಆ ಚಕ್ಲಿನ ಹಾಕ್ಕೊಳ್ತಿದ್ದೀವಿ. ನೋಡಿ, ಹಿಂದೆ ಮುಂದೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಫುಲ್ ಐ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು, ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು. ಇದನ್ನು ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ನೋಡಿ, ಚಕ್ಲಿ ತಿನ್ನೋಕ್ಕೆ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಏನೇ ನಡೆದ್ರೂ ಅದಕ್ಕೊಂದು ಕಾರಣ ಅಂತ ಇದ್ದೇ ಇರುತ್ತೆ. ಅದಕ್ಕೆ ಆ ಪರಮಾತ್ಮನ ಒಪ್ಪಿಗೆನೂ ಕೂಡ ಇದ್ದೇ ಇರುತ್ತೆ. ಅವನ ಅಪ್ಪನೇ ಇಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ಅಲಗಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳೋದು, ನಗ್ತಾ ಇರಿ, ನಗಿಸ್ತಾ ಇರಿ. ಶ್ರೀಕೃಷ್ಣಾರ್ಪಣ ಮಸ್ತು.